ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಾಳೆ ಮಂಡೇ ನೈಟ್ರೋ ಬಗ್ಗೆ ಮಾತಾಡೋದಾದ್ರೆ, ನಾಳೆ ಮಂಡೇ ನೈಟ್ರೋ ಸಿಕ್ಕಾಪಟ್ಟೆ ಸ್ಪೆಷಲ್ ಮಂಡೇ ನೈಟ್ರೋ ಆಗಲಿದೆ. ಯಾಕಂದ್ರೆ ಜಾನ್ ಸಿನಾ ಅವರ ಕಡೆಯ 2 ಮಂಡೇ ನೈಟ್ರೋಗಳಲ್ಲಿ ನಾಳೆ ಮಂಡೇ ನೈಟ್ರೋ ಕೂಡ ಒಂದು. ಇದಾದ್ಮೇಲೆ ಜಾನ್ ಸಿನಾ ಅವರು ಇನ್ನ ಒಂದು ಫೈನಲ್ ಮಂಡೇ ನೈಟ್ರೋ ಅಲ್ಲಿ ಮಾತ್ರ ನೋಡೋದಕ್ಕೆ ಸಿಗ್ತಾರೆ. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ನಾಳೆ ಮಂಡೇ ನೈಟ್ರೋ ಯಾಕೆ ಸ್ಪೆಷಲ್ ಅಂದ್ರೆ, ನಾಳೆ ಮಂಡೇ ನೈಟ್ರೋ ಆಗ್ತಾ ಇರೋದು ಬಾಸ್ಟನ್ ಅಲ್ಲಿ. ಅಂಡ್ ಬಾಸ್ಟನ್ ನಮ್ಮ ಜಾನ್ ಸಿನಾ ಅವರ ಹೋಮ್ ಗ್ರೌಂಡ್. ಸೊ ತನ್ನ ಹೋಮ್ ಗ್ರೌಂಡ್ ಗೆ ಫೈನಲಿ ನಮ್ಮ ಜಾನ್ ಸಿನಾ ಅವರು ಬರ್ತಾ ಇದ್ದಾರೆ ನಾಳೆ ಮಂಡೇ ನೈಟ್ ರಾಗೆ. ಅಂಡ್ ಅದಕ್ಕೋಸ್ಕರ ನಮ್ಮ ಜಾನ್ ಸಿನಾ ಅವರ ಕಡೆಯಿಂದ ಒಂದು ಟ್ವೀಟ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಟುಮಾರೋ ನೈಟ್ ಟಿಬಿ ಗಾರ್ಡನ್ ವಿಲ್ ಬಿ ಎ ವೆರಿ ಸ್ಪೆಷಲ್ ಸ್ಟಾಪ್ ಆನ್ ದ ಫೇರ್ವೆಲ್ ಟೂರ್. ಲುಕಿಂಗ್ ಫಾರ್ವರ್ಡ್ ಟು ಎನ್ ಇನ್ಕ್ರೆಡಿಬಲ್ ನೈಟ್ ಇನ್ ಬಾಸ್ಟನ್ ವಿತ್ ಮೈ ಡಬ್ಲ್ಯೂ ಫ್ಯಾಮಿಲಿ ಟುಮಾರೋ ನೈಟ್ ಲೈವ್ ಆನ್ ನೆಟ್ಫ್ಲಿಕ್ಸ್ ಅಂತ ನಮ್ಮ ಜಾನ್ ಸಿನಾ ಅವರು ಕೂಡ ಹೇಳ್ತಾ ಇದ್ದಾರೆ. ಸೊ ನಾಳೆ ಮಂಡೇ ನೈಟ್ ನಮ್ಮ ಜಾನ್ ಸಿನಾ ಅವರ ಹೋಮ್ ಗ್ರೌಂಡ್ ಅಲ್ಲಿ ಆಗ್ತಾ ಇರೋದ್ರಿಂದ ಆಫ್ ಕೋರ್ಸ್ ನಾಳೆ ಅವರು ಬಂದೇ ಬರ್ತಾರೆ. ಅಂಡ್ ನಾಳೆ ಮಂಡೇ ನೈಟ್ ಇಂದನೇ ಜಾನ್ ಸಿನಾ ಅವರ ದ ಲಾಸ್ಟ್ ಟೈಮ್ ಇಸ್ ನೌ ಟೂರ್ನಮೆಂಟ್ ನ ಪ್ರಾರಂಭ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಪ್ರಾಬಬ್ಲಿ ಗೈಸ್ ನಾಳೆ ಮಂಡೇ ನೈಟ್ ಓಪನಿಂಗ್ ಅಲ್ಲೇನೆ ನಮಗೆ ಜಾನ್ ಸಿನಾ ಅವರು ನೋಡೋದಕ್ಕೆ ಸಿಗಬಹುದು. ಸೊ ಫೈನಲಿ ಜಾನ್ ಸಿನಾ ಅವರು ನಾಳೆ ಮಂಡೇ ನೈಟ್ ಗೆ ರಿಟರ್ನ್ ಆಗ್ತಾ ಇದ್ದಾರೆ. ಅಂಡ್ ಈ ಒಂದು ವಿಚಾರನೆ ಸಾಕು ನಾಳೆ ಮಂಡೇ ನೈಟ್ ಯಾರು ಕೂಡ ಮಿಸ್ ಮಾಡ್ಕೊಳ್ದೆ ಇರೋದಕ್ಕೆ. ಆದ್ರೂ ಕೂಡ ಡಬ್ಲ್ಯೂ ಅವರು ಇನ್ನೂ ಕೆಲವೊಂದಷ್ಟು ಇಂಪಾರ್ಟೆಂಟ್ ವಿಚಾರಗಳನ್ನ ನಾಳೆ ಮಂಡೇ ನೈಟ್ ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಮೊದಲನೇದಾಗಿ ಜಾನ್ ಸಿನಾ ಅವರು ನಾಳೆ ಮಂಡೇ ನೈಟ್ ಅಲ್ಲಿ ರಿಟರ್ನ್ ಆಗ್ತಾ ಇದ್ದಾರೆ. ಅಂಡ್ ಆಫ್ ಕೋರ್ಸ್ ಅದನ್ನ ನಾನು ಇಷ್ಟೊತ್ತು ಹೇಳಿದೆ. ಅಂಡ್ ಅವರು ಬಂದೇ ಬರ್ತಾರೆ, ಬಂದು ಒಂದು ಎಮೋಷನಲ್ ಸ್ಪೀಚ್ ನ ಕಟ್ ಕೂಡ ಮಾಡ್ತಾರೆ. ಇಷ್ಟೇ ಅಲ್ಲ, ನಾಳೆ ಮಂಡೇ ನೈಟ್ ಅಲ್ಲಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಸಿಎಂ ಪಂಕ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ಸೊ ಕಳೆದ ವಾರ ಏನೇನ್ ಸಿನಾರಿಯೋ ನಮಗೆ ನೋಡೋದಕ್ಕೆ ಸಿಕ್ತೋ ಅದೆಲ್ಲದಕ್ಕೂ ಕೂಡ ರಿಯಾಕ್ಷನ್ ಕೊಡೋದಕ್ಕೆ ನಾಳೆ ಮಂಡೇ ನೈಟ್ ಅಲ್ಲಿ ಬೆಸ್ಟ್ ಇನ್ ದ ವರ್ಲ್ಡ್ ಅಂಡ್ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಸಿಎಂ ಪಂಕ್ ಅವರು ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅವ್ರ ಜೊತೆ ಜೇ ಊಸೋ ಅವರು ಕೂಡ ಇರ್ತಾರೆ. ಅಂಡ್ ಸಿಎಂ ಪಂಕ್ ಹಾಗೆ ಜೇ ಊಸೋ ಅವರು ಇದ್ಮೇಲೆ ವಿಷನ್ ಕೂಡ ಖಂಡಿತವಾಗ್ಲೂ ಬರಬೇಕು. ಅಂಡ್ ವಿಷನ್ ಜೊತೆ ನಾಳೆ ಮಂಡೇ ನೈಟ್ ಅಲ್ಲಿ ಲೋಗನ್ ಪೌಲ್ ಅವರು ಕೂಡ ಇರ್ತಾರೆ. ಸೊ ನಾಳೆ ಮಂಡೇ ನೈಟ್ ಅಲ್ಲಿ ಡಬ್ಲ್ಯೂ ಅವರು ಪ್ಯೂರ್ ಆಗಿ ಕಂಪ್ಲೀಟ್ ಆಗಿ ಮೆನ್ಸ್ ವಾರ್ ಗೇಮ್ ಮ್ಯಾಚ್ ನ ಸೆಟಪ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಯಾರಿಗ್ ಗೊತ್ತು, ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಅವರು ಕೂಡ ನಾಳೆ ಮಂಡೇ ನೈಟ್ ರಾಲೇನೆ ರಿಟರ್ನ್ ಆಗಬಹುದು ಅಂತ ಹೇಳ್ತಾ ಇದ್ದೀನಿ, ಹಾಗೆ ಆಗ್ತಾರೆ ಅಂತ ಹೇಳ್ತಾ ಅಲ್ಲ. ಒಟ್ನಲ್ಲಿ ನಾಳೆ ಮಂಡೇ ನೈಟ್ ರಾ ಇಂದ ಡಬ್ಲ್ಯೂ ಅವರು ವಾರ್ ಗೇಮ್ ನ ತುಂಬಾನೇ ಸ್ಪೀಡ್ ಆಗಿ ಸೆಟ್ ಮಾಡ್ತಾ ಹೋಗ್ತಾರೆ. ಇಷ್ಟೇ ಅಲ್ಲ, ನಾಳೆ ನಮಗೆ ಸ್ಟೆಫನಿ ವೆಕರ್ ಹಾಗೆ ರಾಕೈಲ್ ಅವರ ನಡುವೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇಷ್ಟೇ ಅಲ್ಲ, ನಮ್ಮ ಶಿಯಾಮೆಸ್ ಹಾಗೆ ಶಿನ್ಸ್ಗೆ ನಾಕಮೂರಾ ಅವರ ನಡುವೆ ಲಾಸ್ಟ್ ಟೈಮ್ ಇಸ್ ನೌ ಟೂರ್ನಮೆಂಟ್ ನ ಮೊದಲ ರೌಂಡ್ ಕೂಡ ನಮಗೆ ನಾಳೆ ಮಂಡೇ ನೈಟ್ ರಾ ಇಂದ ಪ್ರಾರಂಭ ಆಗ್ತಾ ಇದೆ. ಅಂಡ್ ಅದೇ ಟೂರ್ನಮೆಂಟ್ ನ ಇನ್ನೊಂದು ಮ್ಯಾಚ್ ಆದಂತಹ ರೂಸೆವ್ ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರ ಸಿಂಗಲ್ಸ್ ಮ್ಯಾಚ್ ಕೂಡ ನಾಳೆ ಮಂಡೇ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇಷ್ಟೇ ಅಲ್ಲ, ನಮ್ಮ ಶಾರ್ಲೆಟ್ ಫ್ಲೇರ್ ಅಂಡ್ ಅಲೆಕ್ಸಾ ಬ್ಲಿಸ್ ಅವರು ತನ್ನ ಡಬ್ಲ್ಯೂ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಕಬೂಕಿ ವಾರಿಯರ್ಸ್ ಅವರ ಮೇಲೆ ಡಿಫೆಂಡ್ ಕೂಡ ಮಾಡ್ತಾ ಇದ್ದಾರೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಅಥವಾ ಮ್ಯಾಚ್ ಮುಗಿದ ಮೇಲೆ ಡಬ್ಲ್ಯೂ ಅವರು ವಿಮೆನ್ಸ್ ವಾರ್ ಗೇಮ್ ಮ್ಯಾಚ್ ನು ಕೂಡ ಸೆಟ್ ಮಾಡ್ತಾರೆ. ಸೊ ನಾಳೆ ಮಂಡೇ ನೈಟ್ ಅಲ್ಲಿ ನಮಗೆ ವಿಮೆನ್ಸ್ ವಾರ್ ಗೇಮ್ ಮ್ಯಾಚ್ ನ ಸೆಟಪ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದೇ ರೀತಿ ಮೆನ್ಸ್ ವಾರ್ ಗೇಮ್ ಮ್ಯಾಚ್ ನ ಸೆಟಪ್ ಕೂಡ ನೋಡೋದಕ್ಕೆ ಸಿಗುತ್ತೆ. ತುಂಬಾನೇ ಅದ್ಭುತವಾದ ಮಂಡೇ ನೈಟ್ ನಿಜವಾಗ್ಲೂ ಕೂಡ ಯಾರು ಮಿಸ್ ಮಾಡ್ಕೋಬೇಡಿ. ಸ್ಮ್ಯಾಕ್ ಡೌನ್ ಬೋರಿಂಗ್ ಆಗ್ತಾ ಇದೆ, ಅದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ. ಒಟ್ಟಿನಲ್ಲಿ ನಾಳೆ ಮಂಡೇ ನೈಟ್ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ನಾಳೆ ಬೆಳಿಗ್ಗೆ 6 ಮಂಡೇ ನೈಟ್ ಲೈವ್ ಆಗಿ ಆರಾಮಾಗಿ ನೀವು ಕೂತ್ಕೊಂಡು ನೆಟ್ಫ್ಲಿಕ್ಸ್ ಅಲ್ಲಿ ನೋಡಬಹುದು. ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ಇಲ್ಲ ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಒಂದು ಲಿಂಕ್ ನ ಕೊಟ್ಟಿದ್ದೀನಿ, ಅದನ್ನ ಯೂಸ್ ಮಾಡ್ಕೊಂಡು ಫ್ರೀ ಆಗಿ ನೋಡಬಹುದು. ಇಷ್ಟೆಲ್ಲ ವಿಚಾರಗಳು ನಾಳೆ ಮಂಡೇ ನೈಟ್ ಅಲ್ಲಿ ಇರುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರೆ ಕೂಡ ನನ್ನ ಚಾನಲ್ ಅಲ್ಲಿ ಕಂಪ್ಲೀಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.